ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡೋದಕ್ಕಿಂತ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ನಮ್ಮ MLAಗಳು ಮಿನಿಸ್ಟರ್ಗಳು ಒಂದು ರೀತಿಯ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿ ಜೀವನ. ಮಾಧ್ಯಮಗಳು ತೋರಿಸಿದ ಪ್ರಕಾರ ರೌಡಿಗಳ ಬರ್ತ್ಡೇನಲ್ಲಿ ಕೇಕ್ಗಳನ್ನ ಕಟ್ ಮಾಡಿ ತಮ್ಮ ಪೌರುಷವನ್ನ ತೋರಿಸ್ತಾ ಇರುವಂತ MLAಗಳು ಒಂದ್ ಕಡೆ ಆದ್ರೆ, ಅಂದ್ರೆ ಸಾಮಾನ್ಯ ಹುಡುಗರು ಪಡುಗರು ಏನಾದ್ರು ಖುಷಿಗೆ ಏನಾದ್ರು ಒಂದು ಚಾಕು ತಗೊಂಡು ಏನಾದ್ರು ದೊಡ್ಡ ಚಾಕು ತಗೊಂಡು ಏನಾದ್ರು ಕೇಕ್ ಕಟ್ ಮಾಡ್ಬಿಟ್ರೆ ಅವ್ರ ಮೇಲೆ FIR ರೌಡಿ ಶೀಟ್ರು. MLAಗಳು ಕ್ರಿಮಿನಲ್ಗಳ ಜೊತೆ ನಿಂತ್ಕೊಂಡು ಕೇಕ್ಗಳನ್ನ ಕಟ್ ಮಾಡಿ ಅವರು ತಿಂದು ಅವರು ಬೇರೆಯವ್ರಿಗೂ ತಿನ್ನಿಸಿ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾರೆ ಅದು ಬೇರೆ ವಿಚಾರ. ಜೊತೆನಲ್ಲಿ ಇನ್ನೊಂದಷ್ಟು ಜನ ಮಿನಿಸ್ಟರ್ಗಳು ಬಸ್ಸಲ್ಲಿ ಹತ್ತೋದು ರೀಲ್ಸ್ ಮಾಡೋದು, ಬಸ್ಸಲ್ಲಿ ಹತ್ತಿ ರೀಲ್ಸ್ ಮಾಡೋ ಮಿನಿಸ್ಟರ್ಗಳು ಬೇರೆ ಕಡೆ, ಫುಟ್ಪಾತ್ಗಳಲ್ಲಿ ರೀಲ್ಸ್ ಮಾಡಿಕೊಂಡು ಓಡಾಡಿ ಜನರನ್ನ ದಿಕ್ತಪ್ಸೋದು ಒಂದು ಕಡೆ. ಈಗ ಇದೆಲ್ಲ ವಿಚಾರ ಅಂತಂದ್ರೆ ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರು ಇದಾರಲ್ಲ, ಅವ್ರಂತೂ ಬೆಳೆ ಬೆಡಾರಿ. ಅವ್ರ ವಿಚಾರ ಅಂತೂ ಡಿಫ್ರೆಂಟ್. ಆಮೇಲೆ ನಮ್ಮ ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಸಾಧನೆ ರೋಚಕ. ಯಾಕೆ ಅಂತ ಕೇಳ್ತೀರಾ? ನೆನ್ನೆ ಕಲಬುರ್ಗಿ ಮಧ್ಯರಾತ್ರಿ ಕಲಬುರ್ಗಿ ಕಾರಾಗೃಹದಿಂದ 3 ಸಜಾ ಕೈದಿಗಳು 3 ಗಂಟೆ ರಾತ್ರಿ ಕಾಂಪೌಂಡ್ ಹಾರಿ ಓಡೋಗಿದ್ದಾರೆ. ಆಗ ಅದಕ್ಕೋಸ್ಕರ ನಮ್ಮ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರರಾದ ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟರ್ ಆಗಿರೋದು ನಮ್ಮೆಲ್ಲರ ಭಾಗ್ಯ. ಒಂದು ಕಡೆ ಭ್ರಷ್ಟಾಚಾರದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಾರ ಪೊಲೀಸ್ ಇಲಾಖೆ ಒಂದ್ ಕಡೆ ಆದ್ರೆ, ನೆನ್ನೆ ಕಲಬುರ್ಗಿ ಸ್ವತಃ ಪ್ರಿಯಾಂಕಾ ಖರ್ಗೆ ಅವರ ತವರೂರು. ಆ ತವರೂರಲ್ಲಿ 3 ಜನ ಸಜಾಬಂದಿ ಕೈದಿಗಳು, ಸಾಗರ್, ಮುಷ್ತಾಕ್ ಮತ್ತೆ ಇನ್ನೊಂದೇನೋ ನೋಡ್ರಿ. ಅಲ್ಲಿ ನೋಡಿ, ಜಾತಿ ಧರ್ಮದ ಭೇದ ಭಾವ ಇಲ್ಲ ರೀ. ಮುಸ್ಲಿಂ ಹುಡುಗರು, ಮುಸ್ಲಿಂ ಕೈದಿಗಳು, ಹಿಂದೂ ಕೈದಿಗಳೆಲ್ಲ ಒಟ್ಟಿಗೆ ಸೇರಿ ಕಾಂಪೌಂಡ್ ಹಾರಿ ಓಡೋಗಿದ್ದಾರೆ. ಇದು ಲೇಟೆಸ್ಟ್ ನ್ಯೂಸ್. ಸೊ ನಾವು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಪೆಷಲಿ ನಮ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸಿಕ್ಕಾಪಡೆ ನೈಟು ಕಷ್ಟ ಪಡ್ತಾ ಇರುವಂತ ನಮ್ಮ ಹೋಮ್ ಮಿನಿಸ್ಟರ್ ಆದಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ. ಯಾಕೆ ಅಂತಂದ್ರೆ ಒಂದ್ ಕಡೆ ನಿಮ್ಮ ಪೊಲೀಸರು ಕಿತ್ಕೊಂಡು ತಿಂತಾ ಇದಾರೆ, ಇನ್ನೊಂದ್ ಕಡೆ ನೋಡಿದ್ರೆ ಸಜಾಬಂದಿ ಕೈದಿಗಳು ಜೈಲ್ ಕಾಂಪೌಂಡ್ ಹಾರಾಡಿ, ಅದು ನಿಮ್ ಜಿಲ್ಲೆನಲ್ಲಿ ಕಲಬುರ್ಗಿ ಜಿಲ್ಲೆ ಕೇಂದ್ರ ಕಾರಾಗೃಹದಿಂದ ನಮ್ಮ ಈ ಸಜಾಬಂದಿ ಕೈದಿಗಳು ಓಡಿ ಹೋಗಿದ್ದಾರೆ. ಸೊ ಗೊತ್ತಿಲ್ಲ, ಮೋಸ್ಟ್ಲಿ ಅವ್ರು ಬಿಸಿ ಇದಾರೆ ಅನ್ಸುತ್ತೆ. ಪ್ರಿಯಾಂಕಾ ಖರ್ಗೆ ಅವರು ಆಲ್ವೇಸ್ ಬಿಸಿ, ಈಸ್ ಎ ಮ್ಯಾನ್ ವಿತ್ ಆಲ್ವೇಸ್ ಬಿಸಿ ಮ್ಯಾನ್. ಸೊ ಈ ಬಿಸಿ ಮ್ಯಾನ್ ಅವ್ರಿಗೆ ಇನ್ನೂ ಸ್ವಲ್ಪ ಬಿಸಿ ಕೊಡಲು ಕೈದಿಗಳು ಓಡೋಗಿದ್ದಾರೆ. ಅದು ಅವ್ರ ಜಿಲ್ಲೆನಲ್ಲೇ, ಅವರ ಜಿಲ್ಲೆಯ ಜೈಲಿನಿಂದನೇ 3 ಜನ ಕೈದಿಗಳು ಕಾಂಪೌಂಡ್ ಹಾರಾಗಿ ಓಡೋಗಿದ್ದಾರೆ. ಅಂದ್ರೆ ಲಾ ಅಂಡ್ ಆರ್ಡರ್ ಯಾವ ಮಟ್ಟಕ್ಕಿದೆ ಅಂತ. ಒಂದ್ ಕಡೆ ಸಮಾಜವನ್ನ ಭ್ರಷ್ಟಾಚಾರದಿಂದ ಹಾಳು ಮಾಡ್ತಾರ ಪೊಲೀಸರು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಸಜಾಬಂದಿ ಕೈದಿಗಳನ್ನ ಓಡಿ ಹೋಗಲು ಬಿಟ್ಟಿರುವ ಜೈಲು ಸಿಬ್ಬಂದಿ ಇನ್ನೊಂದು ಕಡೆ. ಏನ್ ಹೇಳ್ಬೇಕಾ ಗೊತ್ತಿಲ್ಲ. ಒಟ್ನಲ್ಲಿ ಈ ರೀತಿ ನಾವೇ ಧನ್ಯರು. ಯಾಕೆ ಅಂತಂದ್ರೆ ಇಂಥ ಸರ್ಕಾರಗಳು, ಇಂಥ CMಗಳು, ಇಂಥ ಹೋಮ್ ಮಿನಿಸ್ಟರ್ಗಳು ಪಡೆದ ನಾವೇ ಧನ್ಯರು.